ಹೇ ಗೈಸ್, ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಗೈಸ್. ನನ್ನ ಬ್ಯಾಕ್ಗ್ರೌಂಡ್ ನೋಡಿ, ಆ್ಯಂಡ್ ನನ್ನ ಫ್ರಂಟಲ್ಲಿ ನ್ಯಾಷನಲ್ ಹೈವೇ 66 ಇದೆ. ಸೊ ಬ್ಯಾಕ್ಗ್ರೌಂಡಲ್ಲಿ ಏನಿದೆ ಅಂತ ಹೇಳಿದ್ರೆ, ಅಲ್ಲಿ ನೋಡಿ ಗೈಸ್, ನಿಮಗೊಂದು ಸ್ಮಾಲ್ ಮಿನಿ ವಾಟರ್ ಫಾಲ್ ಕಾಣಿಸ್ತಿಲ್ವಾ? ಸೊ ಈಗ ಅದೇ ವಾಟರ್ ಫಾಲ್ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಆ್ಯಕ್ಚುಲಿ ರೋಡ್ ಇದೆ, ಲೈಕ್ ನೆಕ್ಸ್ಟ್ NH 66 ರೋಡ್. ಈ ಕಡೆ ಒಂದು ಕಚ್ಚಾ ರಸ್ತೆ ಇದೆ. ಸೊ ಈಗ ಹೋಗ್ತಾ ಇದ್ದೀನಿ, ಅದನ್ನು ಫೈಂಡ್ ಔಟ್ ಮಾಡಿ ಸಿಗುತ್ತೋ ಇಲ್ವೋ. ನನಗಂತೂ ಹೋಪ್ ಇಲ್ಲ ಸಿಗುತ್ತೆ ಅಂತ, ಬಟ್ ಇರಲಿ, ಒಂದು ಪಾಸಿಟಿವ್ನೆಸ್ ಇಟ್ಕೊಂಡು ಹೋಗ್ತಾ ಇದ್ದೀನಿ ಫೈಂಡ್ ಔಟ್ ಮಾಡಲಿಕ್ಕೆ. ಸೊ ಬನ್ನಿ ಗೈಸ್, ನಿಮ್ಗೇನು ಅನಿಸುತ್ತೆ ಈಗಲೇ ಕಮೆಂಟ್ ಮಾಡಿ. ಸೊ ವಿಡಿಯೋದಲ್ಲಿ ನೋಡ್ತೀರಾ ಈಗ ಸಿಗುತ್ತೋ ಇಲ್ವೋ ಅಂತ. ಸೊ ಬನ್ನಿ ಗೈಸ್, ಹೋಗೋಣ. ಇವತ್ತು ನಾನು ಆ್ಯಕ್ಚುಲಿ ಗುಡ್ಡೆಹಳ್ಳಿ ಅಂತ ಲೈಕ್ ಏನೋ ಒಂದಿದೆ, ಗೂಗಲ್ ಮ್ಯಾಪಲ್ಲಿ ಹೆಸರಿದೆ, ಅಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಅದು ಆ್ಯಕ್ಚುಲಿ ಮತ್ತು ಕಾರವಾರಿಂದ ಟರ್ನ್ ಮಾಡ್ಕೊಂಡು ಬರಬೇಕು. ಸುಮ್ಮನೆ ಇವತ್ತು ಸಮ್ ಟಯರ್ಡ್ನೆಸ್ ಆಗ್ತಾಯಿತ್ತು, ಅದಕ್ಕೆ ಬೇಡ ಅನಿಸ್ತು. ಸೊ ಇಲ್ಲಿ ಹೋಗಿ ವಿಸಿಟ್ ಮಾಡ್ಕೊಂಡು ಬರೋಣ. ಸೊ ಬನ್ನಿ ಗೈಸ್, ನೋಡೋಣ ಹೆಂಗಿರುತ್ತೆ ಅಂತ. ಸೊ ಗೈಸ್, ಈಗ ಹೆಲ್ಮೆಟಿಗೆ ಮೊಬೈಲನ್ನು ಮೌಂಟ್ ಮಾಡಿ ಹೋಗಲಿಕ್ಕೆ ಸಿದ್ಧನಾಗುತ್ತಿದ್ದೇನೆ. ಸೊ ನೋಡಿ, ಈಗ ಹೋಗೋಣ ಬನ್ನಿ ಗೈಸ್. ಅಲ್ಲಿ ಕಾಣಿಸ್ತಿದೆ ನೋಡಿ ನಿಮಗೆ ವಾಟರ್ ಫಾಲ್. ಸರಿ ಕಾಣಿಸ್ತಿದೆಯೋ ಇಲ್ವೋ, ಬಟ್ ಹೋಗೋಣ ಬನ್ನಿ. ಮಳೆ ಬಂದಿರೋದ್ರಿಂದ ಮೇಲ್ಗಡೆ ಆಕಾಶ, ದೆನ್ ಈ ಫುಲ್ ಗ್ರೀನ್ರಿ ಎಷ್ಟು ಮಸ್ತಾಗಿ ಕಾಣಿಸ್ತಿದೆ ಅಲ್ವಾ. ಸೊ ಮಳೆ ಬಂದರೆ ಈ ಥರ ನೇಚರ್ ವೀಡಿಯೋ ಮಾಡಲಿಕ್ಕೆಲ್ಲ ಚೆನ್ನಾಗಿರುತ್ತೆ. ಬಟ್ ಡಿಸಡ್ವಾಂಟೇಜ್ ಏನಂದರೆ, ಆ ನೇಚರ್ ದೂರದಿಂದ ಅಷ್ಟೇ ಚೆನ್ನಾಗಿ ಕಾಣುತ್ತೆ, ಹತ್ತಿರ ಹೋಗಲಿಕ್ಕೆ ಆಗಲ್ಲ. ಸೊ ದೂರದ ಬೆಟ್ಟ ಕಾಣೋಕಷ್ಟೇ ಸುಂದರ ಅಂತಾರಲ್ಲ, ಸಮಥಿಂಗ್ ಏನೋ ಇದೆ. ಸೊ ಬನ್ನಿ ಈಗ ಹೋಗೋಣ ಗೈಸ್. ಈಗ ಬರೋದು ಬಂದೆ ಇಲ್ಲಿ, ಬಟ್ ಜಾಗ ಯಾವುದೋ ಗೊತ್ತಿಲ್ಲ. ಇಲ್ಲಿ ಮುಂದುಗಡೆ ಕಾಣಿಸ್ತಾ ಇರೋದು ಆ್ಯಕ್ಚುಲಿ ರೈಲ್ವೆ ಟ್ರ್ಯಾಕ್ ಇದು. ಇಲ್ಲಿ ಮುಂದುಗಡೆ ಏನಾದರೂ ಇದೆಯಾ ಏನೂ ಗೊತ್ತಾಗ್ತಿಲ್ವಲ್ಲ. ಬನ್ನಿ, ಗಾಡಿ ಸ್ವಲ್ಪ ಸೈಡಿಗೆ ಇಡ್ತೀನಿ. ಗಾಡಿ ಇಲ್ಲೇ ಇರಲಿ. ಸೊ ಬನ್ನಿ ಗೈಸ್, ಹೆಲ್ಮೆಟು ಇಲ್ಲೇ ಇಡ್ತೀನಿ, ವಿಡಿಯೋ ಆಫ್ ಮಾಡಿ ಮತ್ತೊಂದು ಸಲ ಸ್ಟಾರ್ಟ್ ಮಾಡ್ತೀನಿ. ಸೊ ಗೈಸ್, ಇಲ್ಲಿ ಬೈಕ್ ಪಾರ್ಕ್ ಮಾಡಿದೆ. ಸುಮಾರಷ್ಟು ಗಾಡಿ ನಿಂತಿದೆ ಇಲ್ಲಿ. ಅಲ್ಲಿ ಲೈಕ್ ಕುಟಾರಿ ಹೊಡೆದಂಗೆ ಸೌಂಡ್ ಬರುತ್ತಲ್ಲ, ಆ ಥರ ಏನೋ ಸೌಂಡ್ ಬರ್ತಿದೆ. ಏನೋ ಮೇ ಬಿ ವರ್ಕರ್ಸ್ ಏನೋ ಇರಬೇಕು. ಸೊ ಬನ್ನಿ, ಏನೋ ಸಮಥಿಂಗ್ ಹೆಚ್ಚು ಇರುತ್ತಾ ಇರೋದೇನೋ ಸೌಂಡ್ ಬರ್ತಿದೆ. ಹೆಂಗೆ ಹೋಗೋದು? ಇಲ್ಲಿ ನೋಡಿ, ದಾರಿ ಈ ಥರ ಇದೆ, ಬಟ್ ಅವ್ರು ಇಲ್ಲೆಲ್ಲ ಗಾಡಿ ನಿಲ್ಲಿಸಿದ್ದಾರೆ ಅಂದರೆ ಆ ಕಡೆ ಪಕ್ಕ ಹೋಗಿರ್ತಾರೆ. ಬಟ್ ದಾರಿ ಹೆಂಗೆ ನೋಡೋಣ ಬನ್ನಿ ಗೈಸ್. ಮೇ ಬಿ ಇಲ್ಲಿದೆ ದಾರಿ. ಇಲ್ಲಿ ನೋಡಿ ಗೈಸ್, ಕಿರಿದಾದ ದಾರಿ ಇದೆ. ಬನ್ನಿ ಹೋಗೋಣ ಗೈಸ್. ವಜ್ರಾ ಫಾಲ್ಸ್ ಹೆಂಗೆ ಹೋಗೋದು? ದಾರಿ ಇದೆಯಾ ಅಲ್ಲಿ? ಹಾಂ, ಹಿಂಗೆ ಹೋಗೋದು, ಆ ಕಡೆಯಿಂದ ಹೋಗೋದು? ಸೊ ಗೈಸ್, ಆ ಕಡೆ ದಾರಿ ಇದೆ ಅಂತೆ. ಅವ್ರು ಆ್ಯಕ್ಚುಲಿ ವರ್ಕರ್ಸು, ಟ್ರೈನ್ ವರ್ಕ್ ಎಲ್ಲ ಮಾಡ್ತಾರಲ್ಲ ಲೈಕ್ ಟ್ರ್ಯಾಕಲ್ಲಿ. ಸೊ ಈಗ ಅಲ್ಲಿ ಒಂದು ಸಿಂಬಾಲ್ ಇದೆ, ಆ ಸಿಂಬಾಲ್ ಮುಂದುಗಡೆ ದಾರಿ ಇದೆ ಅಂತೆ. ಬನ್ನಿ ಹೋಗೋಣ. ಗೈಸ್, ಈಗ ಹೋಗ್ತಾ ಇದ್ದೀನಿ ವಜ್ರಾ ಫಾಲ್ಸ್ ಹತ್ರ. ಅಲ್ಲಿ ನನಗೆ ವಜ್ರ ಏನು ಸಿಗಲ್ಲ, ಫಾಲ್ಸ್ ಸಿಗುತ್ತೆ ಅಷ್ಟೆ. ಸೊ ನೋಡಿ ಜಾಗ ಯಾವ ಥರ ಇದೆ. ಇಂಥ ಜಾಗದಲ್ಲಿ ಒಬ್ಬನೇ ಇದ್ದಾಗ ಒಂದು ಎಲೆ ಲೈಕ್ ಸೌಂಡ್ ಬಂದರೂ ಫುಲ್ ಭಯ ಆಗುತ್ತೆ. ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಇದೆ, ನೀರು ಬೀಳ್ತಾ ಇರೋ ಸೌಂಡೆಲ್ಲ ನನಗೆ ಈಗಲೇ ಕೇಳಿಸ್ತಾ ಇದೆ. ಬನ್ನಿ ಗೈಸ್, ಬನ್ನಿ. ನಾ ಆ್ಯಕ್ಚುಲಿ ಈ ಟೈಮಿಗೆಲ್ಲ ಬರೋದು ಅಲ್ವೇ ಅಲ್ಲ ಈ ಥರ ಜಾಗಕ್ಕೆಲ್ಲ. ರೇನಿ ಸೀಸನ್ ಅಲ್ವಾ,
ಅಂದರೆ ನೀರು ಇರುತ್ತೆ, ಬಟ್ ಈ ಥರ ಬಂಡೆ ಕಲ್ಲೆಲ್ಲ ಇದ್ದಾಗ ಫುಲ್ ಜಾರುತ್ತಲ್ವ, ಸೊ ಅದಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿ ಬರಬೇಕಾಗುತ್ತೆ ಅಷ್ಟೇ. ಎಲ್ಲಿ ಜಾಗ ಎಲ್ಲಿದೆ? ಹಿಂಗೆ ಏನೋ ಇರಬೇಕು ಮೇ ಬಿ. ಮತ್ತು ಹಾವು ಗಿವೆಲ್ಲ ಇರುತ್ತೆ, ಅದೊಂದು ಸ್ವಲ್ಪ ಹೆದರಿಕೆ ಅಷ್ಟೆ. ಹಾವೆಲ್ಲ ಬಂದರೆ ಅಂತ, ಬಂದರೆ ಏನು ಮಾಡಲ್ಲ, ನಾವು ಏನು ತೊಂದರೆ ಮಾಡ್ತಿದ್ರೆ ಅವರು ಏನು ಮಾಡಲ್ಲ ಅಷ್ಟೆ. ಈಗ ಇಲ್ಲೊಂದು ದಾರಿ ಇಲ್ಲ, ಇಲ್ಲಿ ದಾರಿ ಇಲ್ಲ, ಇಲ್ಲೇ ಇದೆ, ಬನ್ನಿ. ಯಾವ ಕಡೆ? ಇಲ್ಲಿ ಏನಿದು ಈ ಥರ ಜಾಗ ಮಾಡಿದ್ದಾರೆ, ಮೇ ಬಿ ಆರಾಮಾಗಿ ಟೆಂಟ್ ಹಾಕೊಂಡಿರ್ಬೋದು, ಇರಲಿಕ್ಕೆ ಯಾರಾದರೂ ಮಾಡಿದ್ದಾರೆ ಏನೋ ಮೇ ಬಿ. ನೋಡಿದ್ರೆ ಹಂಗೆ ಇದೆ, ಯಾಕಂದರೆ ಫುಲ್ ಕ್ಲೀನ್ ಮಾಡಿದ್ದಾರೆ ಜಾಗನ. ಸೊ ಓಕೆ, ಹಿಂಗೆ ಹೋಗೋದಾ? ಬನ್ನಿ ನೋಡಿ ಗೈಸ್, ಇಲ್ಲಿ ಜಾಗನೇ ಇಲ್ಲ ಹೋಗಲಿಕ್ಕೆ, ಬಟ್ ಆದರೂ ಒಂದು ಮೇಲೆ ಜಾಗ ಇದೆ. ಇಲ್ಲಿ ಗಿಡ ಎಲ್ಲ ಬೆಳ್ಕೊಂಡಿದೆಯಲ್ಲ, ಯಪ್ಪ ದೇವ್ರೆ. ಮೇ ಬಿ ನಾನು ಬಂದೆ ಅನಿಸುತ್ತೆ ಜಾಗದ ಹತ್ರ. ಬನ್ನಿ ನೋಡೋಣ. ಎಸ್ ಗೈಸ್, ಸೌಂಡ್ ಇನ್ನೂ ಸ್ವಲ್ಪ ಜಾಸ್ತಿ ಕಳಿಸ್ತಿದೆ ಈಗ ನನಗೆ. ಗೈಸ್, ನಾನಿಲ್ಲಿ ತುಂಬ ಮೇಲೆ ಹತ್ಕೊಂಡು ಬಂದೆ. ಅಲ್ಲಿ ಮೇಲ್ಗಡೆ ಒಂದು ದೊಡ್ಡ ಬಂಡೆಕಲ್ಲು ಕಾಣಿಸ್ತಿದೆ, ಆ್ಯಂಡ್ ಇಲ್ಲಿ ದಾರಿ ಕಾಣಿಸ್ತಿದೆ. ಬಟ್ ಅದು ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಗಿಡ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಲೈಕ್ ಸೌಂಡ್ ಈ ಕಡೆಯಿಂದ ಕೇಳಿಸ್ತಿದೆ, ಬಟ್ ಏನಂತ ಗೊತ್ತಾಗ್ತಿಲ್ಲ. ಮೇಲೆ ಹೋಗೋದಾ ಏನು ಮಾಡೋದಾ ಗೊತ್ತಾಗ್ತಿಲ್ಲ ಗೈಸ್. ನೋಡಿ, ರೋಡ್ ಫುಲ್ಲು ಮುಂದೆ ಹೋಗ್ತಾ ಹೋಗ್ತಾ ನ್ಯಾರೋ ಆಗಿದೆ. ಇಲ್ಲೂ ರೋಡ್ ಇಲ್ಲ, ಆ್ಯಕ್ಚುಲಿ ಫುಲ್ಲು ನ್ಯಾರೋ ಆಗಿತ್ತು. ನಾನು ಹೆಂಗೋ ನಡ್ಕೊಂಡು ಬಂದೆ ಇಲ್ಲಿ ಹತ್ತಿರ ಏನೋ ಇರಬೇಕು ಅಂತ, ಬಟ್ ಫಾಲ್ಸಿಂದೇನು ಅತಾಪತಾನೇ ಇಲ್ಲ. ಸೌಂಡ್ ಕೇಳಿಸ್ತಿದೆ ಲಿಟ್ಲ್ ಬಿಟ್ಟು. ನಾನು ಕೆಳಗಡೆಯಿಂದ ಝೂಮ್ ಮಾಡಿ ತೋರಿಸಿದ್ನಲ್ಲ, ಅಷ್ಟೇ ಸಣ್ಣ ಫಾಲ್ಸ್ ಅದು, ಅಷ್ಟು ದೊಡ್ಡದೇನಿಲ್ಲ. ಬಟ್ ಇರಲಿ, ಒಂದು ಸಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೆ. ಬಟ್ ರೋಡ್ ಫುಲ್ ಇದಾಗ್ಬಿಟ್ಟಿದೆ, ಲೈಕ್ ಹೋಗ್ಲಿಕ್ಕೆ ದಾರಿ. ಸೊ ಈ ಕಡೆಯಿಂದ ನೋಡಿ ಎಷ್ಟು ಮೇಲ್ಗಡೆ ಬಂದಿದ್ದೀನಿ. ಅಲ್ಲಿ ಕಾಣ್ತಿರೋದು ಹೈವೇ, ಆ್ಯಂಡ್ ಅಲ್ಲೂ ಒಂದು ನಿಮಗೆ ಐಲ್ಯಾಂಡ್ ಥರ ಕಾಣ್ತಿದೆ ನೋಡಿ. ಅಲ್ಲೂ ಒಂದು ಸಲ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ, ನೋಡೋಣ, ರಿಸರ್ಚ್ ಮಾಡೋಣ. ಸೊ ಓಕೆ ಗೈಸ್, ಇನ್ನೂ ಮತ್ತೆ ಮೇಲೆ ಹೋಗೋದು ಸ್ವಲ್ಪ ಡೇಂಜರೇ ಅನಿಸುತ್ತೆ, ಯಾಕಂದರೆ ಹೇಳಲಿಕ್ಕಾಗಲ್ಲ. ಮತ್ತು ಮಳೆಗಾಲ ಬೇರೆ, ಯಾವ ಟೈಮಿಗೆ ಮಳೆ ಬರುತ್ತೆ, ಮತ್ತು ಸ್ಲಿಪ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇಳಿಬೇಕಿದ್ರೆ, ಹತ್ತಬೇಕಿದ್ರೆ ಹೆಂಗೋ ಹತ್ಬೋದು, ಇಳಿಬೇಕಿದ್ರೆ ಸ್ವಲ್ಪ ಡೇಂಜರ್, ಕೇರ್ಫುಲ್ಲಾಗಿರಬೇಕು ಅಷ್ಟೇ. ಸೊ ಓಕೆ, ನಾನು ಬಂದಿರೋ ವಜ್ರ ಫಾಲ್ಸ್ ಫೈಂಡ್ ಔಟ್ ಮಾಡಲಿಕ್ಕಾಗಿಲ್ಲ ನನ್ನ ಹತ್ರ. ನೋಡೋಣ, ಒಂದಲ್ಲ ಒಂದು ದಿನ ಫೈಂಡ್ ಔಟ್ ಮಾಡೇ ಮಾಡ್ತೀನಿ. ಮತ್ತು ಒಬ್ಬನೇ ಇದ್ದೀನಲ್ಲ, ಸೊ ಲೈಕ್ ಭಯಕ್ಕಿಂತ ಮಳೆಗಾಲ ಅಲ್ಲ, ಅದೊಂದು ಟೆನ್ಷನ್ ಅಷ್ಟೇ. ಸ್ಪೆಕ್ಟ್ ಫುಲ್ಲು ಇದಾಗ್ಬಿಟ್ಟಿದೆ, ನೀರಾಗ್ಬಿಟ್ಟಿದೆ. ಸೊ ಫುಲ್ಲು ಬೆವರು ಬೇರೆ ಬರ್ತಿದೆ. ಯಾವಾಗ ಮಳೆ ಬರುತ್ತೆ, ಯಾವಾಗ ಮೋಡ ಲೈಕ್ ಬಿಸಿಲು ಬರುತ್ತೆ ಹೇಳಲಿಕ್ಕಾಗಲ್ಲ. ನೋಡಿ ಕ್ಲೈಮೇಟ್ ಯಾವ ಥರ ಇದೆ ಅಂದರೆ. ಸೊ ಓಕೆ ಗೈಸ್, ಕೆಳಗಡೆ ಹೋಗಿ ಆಮೇಲೆ ಮಾತಾಡ್ತೀನಿ ನಿಮಗೆ. ಫಸ್ಟ್ ಕೆಳಗಡೆ ಹೋಗ್ಬೇಕು ಇಲ್ಲಿಂದ. ಸೊ ಓಕೆ, ಒಂದು ಸಲ ನೋಡೇ ಬಿಡೋಣ ಅಂತ ನೋಡಿದೆ ಈ ಕಡೆಯಿಂದ. ಅಲ್ಲಿ ಕಾಣಿಸ್ತಿದೆ ನೋಡಿ, ಆಹಾ, ಅಲ್ಲಿ ನೋಡಿ ಗಾಯ್ಸ್. ನಾನು ನಾರ್ಮಲ್ 1XL ಇಟ್ಕೊಂಡು ಶೂಟ್ ಮಾಡ್ತೀನಿ. ಅಲ್ಲಿ ನೋಡಿ ಗಾಯ್ಸ್, ಫಾಲ್ಸ್ ಕಾಣಿಸ್ತಿದೆಯಾ? ಅದೇ ವಜ್ರ ಫಾಲ್ಸು. ಬಟ್ ಅಲ್ಲಿ ಹೋಗ್ಲಿಕ್ಕೆ ದಾರಿ ಏನಂದರೆ ಕಂಪ್ಲೀಟಾಗಿ ಗಿಡ ಎಲ್ಲ ಬೆಳೆದೋಗ್ಬಿಟ್ಟಿದೆ ಅಲ್ಲ, ಎಲ್ಲ ಹಿಂಗೆ ಅಡ್ಡ ಬಿದ್ದೋಗ್ಬಿಟ್ಟಿದೆ. ಸೊ ಅದೇ ದಾರಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ, ಅಲ್ಲಿ ಹೋಗ್ಲಿಕ್ಕೆ ದಾರಿನೂ ಇಲ್ಲ. ಸೊ ಅಂತೂ ಇಂತೂ ತೋರಿಸಿದ್ನಲ್ಲ, ನಾನು ನೋಡಿದೆ,
ಬಟ್ ಪರ್ಫೆಕ್ಟಾಗಿ ಅಲ್ಲಿ ನೀರಲ್ಲೆಲ್ಲ ಒಂದು ಸಲ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಇರಲಿ, ಇಷ್ಟಾದರೂ ಸಿಕ್ತಲ್ಲ ಲಾಸ್ಟ್ ಹೋಗಬೇಕಿದ್ರೆ. ಸೊ ಈಗ ಕೆಳಗಡೆ ಹೋಗಿ ಆಮೇಲೆ ಮಾತಾಡ್ತೀನಿ. ಸೊ ಗೈಸ್, ನೋಡಿದ್ರಲ್ಲ, ನಾನು ನನ್ನ ಟ್ರೈಯನ್ನು ಮಾಡಿದ್ದೆ ಫೈಂಡ್ ಔಟ್ ಮಾಡ್ಕೊಂಡು ಬರೋಣ ಅಂತ. ಬಟ್ ಅದು ಲೈಕ್ ಗಿಡ ಎಲ್ಲ ಬಿದ್ದೋಗಿರೋದ್ರಿಂದ ನನಗೆ ಸಿಗಲಿಲ್ಲ. ಬಟ್ ನನ್ನ ಟ್ರೈ ಅಂತೂ ನಾನು ಮಾಡಿದ್ದೀನಿ. ಸೊ ಅದಕ್ಕಾದರೂ ಲೈಕ್ ಆದರೂ ಮಾಡಿ ಗೈಸ್. ಚಾನಲನ್ನು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಓಕೆ, ಸಿಗೋಣ ಇದೇ ಥರ ಒಳ್ಳೆ ವ್ಲಾಗ್ಸ್ ಜೊತೆ. ಸೊ ಇವತ್ತು ಫೈಂಡ್ ಔಟ್ ಮಾಡಲಿಕ್ಕಾಗಿಲ್ಲ, ಬಟ್ ಟ್ರೈ ಮಾಡಿದ್ದೀನಿ. ಸೊ ಓಕೆ, ಸಿಗೋಣ ಗೈಸ್ ನಾಳೆ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್, ಬಾಯ್.